ಆದಿನಾಥಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಪರಮಾನಂದನಾಥಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಬಹಳಷ್ಟು ಜನ ಶ್ರೀವಿದ್ಯಾ ಮಂತ್ರ ಯಂತ್ರ ತಂತ್ರ ರಹಸ್ಯಗಳು ಈ ಪುಸ್ತಕದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಿ, ಮತ್ತೆ ಮರುಮುದ್ರಣ ಯಾವಾಗ ಆಗತ್ತೆ ಅವಾಗ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಬಹಳಷ್ಟು ಜನ ಕೇಳಿದ್ರು. ಆದ್ರಿಂದ ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂದ್ರೆ ಇದು ಮತ್ತೆ ರೀಪ್ರಿಂಟ್ ಆಗಿದೆ ಈ ಬುಕ್ಕು, ಆದ್ರಿಂದ ನಾನು ಇನ್ಫಾರ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಶ್ರೀವಿದ್ಯಾ ಮಂತ್ರ ಯಂತ್ರ ತಂತ್ರ ರಹಸ್ಯಗಳು ಕನ್ನಡ ವರ್ಷನ್ ಬುಕ್. ಇದು ಮೂಲ ಬಂದು ನನ್ನ ಪೂಜ್ಯ ಗುರುಗಳಾದಂತಹ ಸ್ವಾಮಿ ಪರಮಾನಂದನಾಥ ಡಾಕ್ಟರ್ ಕ್ರೋವಿ ಪಾರ್ಥಸಾರಥಿ ಅವರು ಬರೆದಿರ್ತಕ್ಕಂತಹ ಮೂಲ ತೆಲುಗು ಕೃತಿ ಇದು. ಇದು ಈಗಾಗಲೇ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಇದೆ. ಇದನ್ನ ಕನ್ನಡಕ್ಕೂ ಕೂಡ ಅನುವಾದ ಮಾಡಿದ್ದೇನೆ. ಇದು ಕಳೆದ ಗುರು ಪೌರ್ಣಮಿಯಲ್ಲಿ ಇದರ ಲೋಕಾರ್ಪಣೆ ಮಹೋತ್ಸವ ನಡೀತು. ನನ್ನ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಈ ಬುಕ್ಕನ್ನ ಓಪನ್ ಮಾಡಲಾಯಿತು. ಈ ಪುಸ್ತಕದ ವಿಶೇಷ ಏನು ಅಂತ ಅಂದ್ರೆ ಈ ಬುಕ್ಕಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ, ಶ್ರೀವಿದ್ಯಾ ಈ ಟೈಟಲ್ಲೇ ಹೇಳೋ ಹಾಗೆ ಶ್ರೀವಿದ್ಯಾ ಮಂತ್ರ ಯಂತ್ರ ತಂತ್ರ ಅಂದ್ರೆ ಮಂತ್ರಗಳು ಯಾವ್ಯಾವ ಮಂತ್ರಗಳಿದೆ ಶ್ರೀವಿದ್ಯಾದಲ್ಲಿ, ಶ್ರೀವಿದ್ಯಾ ಅಂದ್ರೆ ಏನು, ಶ್ರೀವಿದ್ಯಾ ವೇದ ವಿದ್ಯೆನ ಅಥವಾ ತಾಂತ್ರಿಕನ, ನಾಭಿವಿದ್ಯೆ ಅಂದ್ರೆ ಏನು, ಷೋಡಶಿ ಮಹಾಮಂತ್ರದ ಅರ್ಥ ಏನು, ಪಂಚದಶಿ ಮಹಾಮಂತ್ರ ಅಂದ್ರೆ ಏನು, ಅದು ಹೇಗೆ ಆವಿರ್ಭಾವ ಆಯಿತು, ಪ್ರತಿಯೊಂದು ಕೂಡ ಈ ಬುಕ್ಕಲ್ಲಿದೆ. ಬಹಳ ವಿಸ್ತಾರವಾಗಿದೆ ಅಂತಲೇ ಹೇಳ್ಬೋದು. ಶ್ರೀವಿದ್ಯೆಯಲ್ಲಿ ಅಷ್ಟು ಸಾಧನೆಯನ್ನ ಮಾಡಿ ಅಷ್ಟು ರಿಸರ್ಚ್ ಅನ್ನ ಮಾಡಿ ಬರೆದಿರ್ತಕ್ಕಂತಹ ಅತ್ಯುನ್ನತವಾದ ಪುಸ್ತಕ ಇದು ತೆಲುಗಿನಲ್ಲಿ. ಆದ್ರಿಂದ ಕನ್ನಡದಲ್ಲೂ ಈ ಪುಸ್ತಕ ಬರಬೇಕು. ನನ್ನ ಗುರುಗಳ ಮಹದಾಸೆ ಏನಂದ್ರೆ ಅವರು ಶ್ರೀವಿದ್ಯೆಯನ್ನ ಪ್ರಚಾರ ಮಾಡಬೇಕು, ಶ್ರೀವಿದ್ಯೆ ಸಾಮಾನ್ಯರಿಗೂ ಸಿಗಬೇಕು ಅನ್ನೋದು ನನ್ನ ಪೂಜ್ಯ ಗುರುಗಳ ಮಹದಾಸೆ. ಹಾಗಾಗಿ ನನ್ನ ಗುರುಗಳ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಮತ್ತು ಇದು 2ನೇ ಸಾರಿಗೆ ಮುದ್ರಣ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಬಹಳ ಚೆನ್ನಾಗಿ ಎಲ್ಲರೂ ಇದನ್ನ ಬುಕ್ಕನ್ನ ತಗೊಂಡು ನನಗೆ ಒಳ್ಳೆಯ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದೀರಾ. ಅಮ್ಮ ಸರಳವಾಗಿದೆ, ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಕೂಡ ಮಾಡಿದ್ದೀರಾ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಮತ್ತೆ ಈ ಬುಕ್ಕನ್ನ 2ನೇ ಬಾರಿ ಇಷ್ಟು ಬೇಗ ಮುದ್ರಣ ಮಾಡಿಸ್ಬೇಕು ಅನ್ನೋದು ಕೂಡ ನಮ್ಗಿರ್ಲಿಲ್ಲ. ಆದ್ರೂ ಬಹಳಷ್ಟು ಜನ ಕೇಳ್ಕೊಂಡ್ರು. ಹಾಗಾಗಿ ಈ ಬುಕ್ ಬೇಕಮ್ಮ ನಮ್ಗೆ ಅಂತ ಬಹಳ ನಮ್ಗೆ ಕರೆಗಳು ಬರೋದಕ್ಕೆ ಪ್ರಾರಂಭ ಆಯ್ತು. ಆದ್ರಿಂದ ಈ ಬುಕ್ಕನ್ನ ಮತ್ತೆ ರೀಪ್ರಿಂಟ್ ಮಾಡಿಸಿದ್ದೇವೆ ನಾವು. ಯಾರಿಗೆಲ್ಲ ಶ್ರೀವಿದ್ಯೆಯ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರುತ್ತೆ ಅವರೆಲ್ಲ ಈ ಬುಕ್ಕನ್ನ ತಗೊಳ್ಬಹುದು. ಈ ಬುಕ್ಕನ್ನ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಿ ಬುಕ್ ಬೇಕು ಅಂತ ಅವ್ರು ನಿಮ್ಗೆ ರಿಪ್ಲೈ ಅನ್ನ ಮಾಡ್ತಾರೆ. ಅವ್ರ ಕೊರಿಯರ್ ಚಾರ್ಜಸ್ ಏನಿರುತ್ತೆ, ಬುಕ್ ಚಾರ್ಜಸ್ ಏನಿರುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಸ್ ಅವ್ರು ಕಳಿಸ್ಕೊಡ್ತಾರೆ. ನಿಮ್ಗೆ ಕೊರಿಯರ್ ಮೂಲಕ ನಾವು ಈ ಬುಕ್ಕನ್ನ ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತೇವೆ. ಇನ್ನು ನೆಕ್ಸ್ಟ್ ವೀಕ್ ಇಂದ ಮುಂದಿನ ವಾರದಿಂದ ಎಲ್ಲ ಪ್ರತಿಷ್ಠಿತ ಪುಸ್ತಕ ಮಳಿಗೆಗಳಲ್ಲಿ ಕೂಡ ಈ ಬುಕ್ಕು ಅವೈಲಬಲ್ ಇರುತ್ತೆ. ಆಸಕ್ತರು ಕೊಂಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಬುಕ್ಕಲ್ಲಿ ಏನೇನಿದೆ ಅಂತ ನಾನೇ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ನೀವು ಈ ಬುಕ್ನ ಕೊಂಡ್ಕೊಳ್ಬೇಕಾ ಬೇಡವಾ, ಇದರಿಂದ ನಮ್ಗೆ ಉಪಯೋಗ ಆಗತ್ತಾ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಶ್ರೀವಿದ್ಯಾ ಅಂದ್ರೆ ಏನು, ಶ್ರೀವಿದ್ಯಾ ಗುರು ಪರಂಪರೆ, ಶ್ರೀವಿದ್ಯಾ ವೇದ ವಿದ್ಯೆನ, ಶ್ರೀವಿದ್ಯೆ ವೇದಗಳು ಶ್ರೀವಿದ್ಯಾ, ಶ್ರೀವಿದ್ಯಾ ಮಹಾಮಂತ್ರ, ಬಾಲಾಮಂತ್ರ, ಪಂಚದಶಿ ಮಹಾಮಂತ್ರ, ಷೋಡಶಿ ಮಹಾಮಂತ್ರ, ನಾಭಿವಿದ್ಯಾ, ಸಪ್ತಶತಿ ಶ್ರೀವಿದ್ಯಾ, ಮಹಾತ್ರಿಪುರ ಸುಂದರಿ ಮಹಾವಿದ್ಯಾ, ವನದುರ್ಗ ಮಹಾವಿದ್ಯಾ, ಪ್ರತ್ಯಂಗಿರ ಮಹಾವಿದ್ಯಾ, ಪಾದುಕಾಂತ ಪೂರ್ಣ ದೀಕ್ಷಾ, ಶ್ರೀವಿದ್ಯಾ ಯಂತ್ರ ಅಂದ್ರೆ ಶ್ರೀಚಕ್ರ, ಕೌಳ ಸಮಯಾಚಾರಗಳು, ಸಮಯಮತ ರಹಸ್ಯಗಳು, ಮಣಿದ್ವೀಪ, ಶ್ರೀವಿದ್ಯಾ ಅಂಗಮಂತ್ರಗಳು, ಷಡಾಂನಾಯಗಳು, ಪಂಚಾಯತನ, ಫಲಶ್ರುತಿ. ಫಲಶ್ರುತಿ ಅಂದ್ರೆ ಶ್ರೀವಿದ್ಯಾ ಉಪಾಸನೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಲಾಭಗಳು, ನಮಗೆ ಫಲಗಳು ಸಿಗುತ್ತೆ ಅನ್ನೋದು ಕೂಡ ಇದರಲ್ಲಿ ಇರುತ್ತೆ. ಶ್ರೀವಿದ್ಯಾ ಆಸಕ್ತರಿಗೆಲ್ಲ
ಈ ಬುಕ್ಕು ಬಹಳ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಪರಮೇಶ್ವರಿಯ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.